ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ಎಸ್ಎಸ್ಎಲ್ಸಿ ರಿಸಲ್ಟ್ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳ ವಿಜಯ ಕರ್ನಾಟಕ ನ್ಯೂಸ್ ನಲ್ಲಿ ಈ ಮಾಹಿತಿ ಬಂದಿತ್ತು. ಇದರ ಬಗ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಅದಕ್ಕೋಸ್ಕರ ಯಾರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನೊಮ್ಮೆ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ತರ ಹಲವಾರು ತರದ ಎಜುಕೇಶನ್ ರಿಲೇಟೆಡ್ ವಿಡಿಯೋಸ್ಗಳು ನಿಮಗಾಗಿ ಚಾನೆಲ್ ನಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕ್ ತಡ ಮಾಡೋದು, ಬೇಗನೆ ಈ ವಿಡಿಯೋ ಒಂದು ಲೈಕ್ ಹಾಕಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿದ್ಯಾರ್ಥಿಗಳ ನಿಮ್ಮ ಎಕ್ಸಾಮ್ಸ್ ಗಳು ಮಾರ್ಚ್ 25ಕ್ಕೆ ಶುರುವಾಗಿ ಏಪ್ರಿಲ್ 6ಕ್ಕೆ ಎಲ್ಲ ಎಕ್ಸಾಮ್ ಗಳು ಕಂಪ್ಲೀಟ್ ಆಗಿ ಮುಗಿದಿದೆ. ನಿಮ್ಮ ಎಕ್ಸಾಮ್ ಮುಗಿದ ನಂತರ ಎಲ್ಲ ಆನ್ಸರ್ ಪೇಪರ್ ಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಡಿವೈಡ್ ಮಾಡ್ತಾರೆ. ನಿಮ್ಮ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಇವ್ಯಾಲ್ಯೂಯೇಷನ್ ಕೂಡ ಸಂಪೂರ್ಣವಾಗಿ ಮುಗಿದಿದೆ. ಇವ್ಯಾಲ್ಯೂಯೇಷನ್ ಮುಗಿದ ನಂತರ ನಿಮ್ಮ ಎಲ್ಲ ಮಾರ್ಕ್ಸ್ ಗಳ ಡಾಟಾವನ್ನ ಆನ್ಲೈನ್ ವೆಬ್ಸೈಟ್ ನಲ್ಲಿ ಎಂಟರ್ ಮಾಡ್ತಾರೆ. ಇದು ಗೌರ್ಮೆಂಟ್ ರಿಜಿಸ್ಟರ್ ವೆಬ್ಸೈಟ್ ಆಗಿರುತ್ತೆ. ಇದರಲ್ಲಿ ನಿಮ್ಮ ಎಲ್ಲ ಮಾರ್ಕ್ಸ್ ಗಳನ್ನ ಎಂಟರ್ ಮಾಡ್ತಾರೆ. ಕರ್ನಾಟಕ ಶಿಕ್ಷಣ ಇಲಾಖೆಯ ಈ ವೆಬ್ಸೈಟ್ ಗಳಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ನ ಮೂಲಕ ನಿಮ್ಮ ಮಾರ್ಕ್ಸ್ ಗಳನ್ನೆಲ್ಲ ತಿಳ್ಕೋಬಹುದು. ವಿದ್ಯಾರ್ಥಿಗಳ ವಿಜಯ ಕರ್ನಾಟಕ ನ್ಯೂಸ್ ನಲ್ಲಿ ಏನು ಮಾಹಿತಿ ಬಂದಿದೆ ಅಂದ್ರೆ ಮೇ 8ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೊಂದು ಅಕ್ಯುರೇಟ್ ಆಗಿ ಹೇಳಿಲ್ಲ. ಆನ್ಲೈನ್ ವೆಬ್ಸೈಟ್ ನಲ್ಲಿ ಡಾಟಾವನ್ನ ಎಂಟರ್ ಮಾಡುವಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ 1 ಅಥವಾ 2 ದಿನ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳಿದ್ದಾರೆ. ಈಗ ನೋಡೋದಾದ್ರೆ ವಿದ್ಯಾರ್ಥಿಗಳ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಮೇ ತಿಂಗಳ ಮೊದಲ ವಾರದಲ್ಲಿ ಬರಬಹುದು. ಯಾಕಂದ್ರೆ ಎಲ್ಲ ಇವ್ಯಾಲ್ಯೂಯೇಷನ್ ಕೂಡ ಮುಗಿದಿದೆ. ಆನ್ಲೈನ್ ವೆಬ್ಸೈಟ್ ನಲ್ಲಿ ಡಾಟಾ ಎಂಟರ್ ಮಾಡೋ ಎಲ್ಲ ಕೆಲಸ ಮುಗಿದ್ರೆ ನಿಮ್ಮ ರಿಸಲ್ಟ್ ಬೇಗ ಅನೌನ್ಸ್ ಆಗುತ್ತೆ. ಶಿಕ್ಷಣ ಮೂಲಗಳಿಂದ ಅಕ್ಯುರೇಟ್ ಡೇಟ್ ಬರ್ಬೇಕಂದ್ರೆ ನಾಳೆ ರಿಸಲ್ಟ್ ಇದ್ರೆ ಇವತ್ತು ಡೇಟ್ ಅನ್ನ ತಿಳಿಸ್ತಾರೆ. ಆ ಒಂದು ರಿಸಲ್ಟ್ ಡೇಟ್ ಬಂದ ನಂತರ ನಾನು ನನ್ನ ಚಾನೆಲ್ ನಲ್ಲಿ ಹೊಸ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತೇನೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋಗೆ ಇಲ್ಲಿವರೆಗೂ ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.